ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಯೋಜನೆ ಅನುಷ್ಠಾನ ಮಾಡಬೇಕು ಅನ್ನೋ ವಿಚಾರಕ್ಕೆ ಎಲ್ಲ ಸ್ಪಂದನೆ ಕೊಡ್ತೀವಿ ರೀ. ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ ಅಂತಂದರೆ ನಾವು ಸುಮ್ಮನೆ ಸ್ಪಂದನೆ ಇಲ್ಲದೆ ಇರೋಕ್ಕಾಗ್ತದೇನು ರೀ? ಅವರು ಪಾಪ ಅವ್ರಿಗೆ ಸೋಮಣ್ಣ ಅವ್ರೇನು ಸ್ಪಂದನೆ ಸಿಗ್ತದೆ ಅಂತ ಹೇಳೋಕ್ಕಾಗ್ತದೆ? ನರೇಂದ್ರ ಮೋದಿ ಅವ್ರು ನಾಳೆ ಡ್ರಾಪ್ ಮಾಡ್ತಾರೆ ಮಿನಿಸ್ಟರ್ಗಿರಿಯಿಂದ ಅಷ್ಟೇ ಹಂಗೆ ಹೇಳಿದ್ರೆ ಅಲ್ಲ. ಅವರ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರು ಹೇಳಲೇಬೇಕು. ಅವ್ರ ಧರ್ಮ, ಅವ್ರ ಪಕ್ಷದ ಧರ್ಮ, ಅವ್ರ ಮಂತ್ರಿಯಾಗಿ ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿ ಅದು ಹೇಳಲೇಬೇಕು. ನಾವು ಸ್ಪಂದನೆ ಮಾಡ್ತೀವಿ. ನಾವು ಸ್ಪಂದನೆ ಇರ್ತಕ್ಕ ಅಭಿವೃದ್ಧಿ ಇದೆ ದೃಷ್ಟಿ ಅಲ್ವಾ, ನಮಗೆ ಮುಖ್ಯ ಅಭಿವೃದ್ಧಿ ಆಗಬೇಕು ಈ ರಾಜ್ಯದ ಅಭಿವೃದ್ಧಿ. ಬಟ್ ನಾನು ಹೇಳ್ದಂಗೆ ಸೋಮಣ್ಣ ಅವ್ರಂಗೆ ಆ್ಯಕ್ಟಿವ್ ಆಗಿ ಯಾರೂ ಮಾಡ್ತಾ ಇಲ್ಲ ಬೇರೆ ಮಂತ್ರಿಗಳು. ಈಗ ಜೋಶಿ ಅವರಿದ್ದಾರೆ, ಸುಮಾರು ಜನ ಮಂತ್ರಿಗಳು ಪಾಪ ಇನ್ನಾರಿದ್ದಾರೆ ಮಂತ್ರಿಗಳು, ಹೇಳಿ ಹೆಸರು ನೋಡೋಣ. ಇವ್ರೊಬ್ಬರದ್ದು ಹೆಸರು ನಮ್ಗೆ ಗೊತ್ತಾಯ್ತಾ? ಅದು ಬಿಡಿ, ಅದು ನೀವು ಏನೋ ಕಾಂಟ್ರವರ್ಸಿ ಮಾಡ್ತೀರಾ, ಅದು ಬೇಡ. ಅದು ನಮಗೆ ಈಗ ಅಲ್ಲೆಲ್ಲ ಆ್ಯಕ್ಟಿವ್ ಆಗಿ ಹಿಂಗೆ ಸ್ಥಳಕ್ಕೆ ಬಂದು ಪ್ರತಿಯೊಂದು ಏರಿಯಾಗೂ ಹೋಗಿ ಅವ್ರ ಕ್ಷೇತ್ರ ಬಿಟ್ಟು, ಈಗ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲೇ ಜಾಸ್ತಿ ಸುತ್ತಕ್ಕಂಥದ್ದು, ಮಂಡ್ಯದಲ್ಲೇ ಓಡಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಇವರು ಅವ್ರ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಕರೀತಾರೆ, ಯಾವ್ಯಾವ MP ಕರೀತಾರೆ, ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ತಾ ಇರ್ತಕ್ಕಂಥವ್ರು. ಇನ್ನು ನಮ್ಮ ಜೋಶಿ ಅವರಿದ್ದಾರೆ, ಪಾಪ ಅವ್ರಿಗೆ ಹುಬ್ಳಿ ಧಾರವಾಡ ಬಿಟ್ಟು ನೆಲ್ಲು ಆಚೆ ಕಡೆ ಕಾಣೋದೇ ಇಲ್ಲ ಅವ್ರಿಗೆ, ಜೋಶಿ ಅವ್ರಿಗೆ. ಇನ್ನು ಮೇಡಮ್ ಅವರು ಮಂತ್ರಿ ಆಗೋರು ಇಲ್ವೋ ಅಂತಲೇ ನಮಗೆ ಗೊತ್ತಿಲ್ಲ, ಆ ಥರ ಬಿಹೇವ್ ಮಾಡ್ತಾಯಿದ್ದಾರೆ. ಇವರು ಮೂಲ ದಳ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು ಸೋಮಣ್ಣವರು. ಈ ಹ್ಯಾಬಿಟ್ಟು BJPಯಲ್ಲಿ ಕಂಟಿನ್ಯೂ ಮಾಡ್ತಾವ್ರು ಅಷ್ಟೇ. ಇವರು ಮೂಲ BJP ಆಗ್ಬಿಟ್ಟಿದ್ರೆ ಇವರು ಹಂಗೆ ಆಗ್ಬಿಡೋರು. ಇವ್ರು ಮೂಲ BJP ಅಲ್ಲ, ಇದು ಬೇರೆ ವಾಸನೆ ಇರೋದ್ರಿಂದ ಒಂಚೂರು ಆ್ಯಕ್ಟಿವ್ ಓಡಾಡ್ತಾವ್ರೆ. ಅದನ್ನು ಮಂತ್ರಿಗಳು ಬಂದಾಗ ಕೇಳ್ಬೇಕು ನೀವು. ನಮ್ಮನ್ಕೆ ನಾವು MLAಗಳು ನಾವು ಕರೆದಿದ್ದೀವಿ. ಯಾಕೆ ಕರೆದವರೆಲ್ಲ ಈಗ ಯಾರು ಕರೆದವರೆಲ್ಲ ಬರ್ತಾರೆ. ಈಗ ಅವಶ್ಯಕತೆ ಇದ್ರೆ ಬರ್ತಾರೆ, ಸುಮ್ಮನೆ ಯಾಕೆ ಬರ್ತಾರೋ? ಈ ಕೃಷ್ಣ ಬೈರೇಗೌಡರು ಬಂದವ್ರೆ, ಜಾರ್ ಸಾಹೇಬರು ಬಂದವ್ರೆ, ಲಾಡ್ ಸಾಹೇಬರು ಬಂದವ್ರೆ, ಎಲ್ಲ ಮಂತ್ರಿಗಳು, ನಮ್ಮ ಮೇಡಮು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದವರು ಎಲ್ಲ. ಈಗ ಅವಶ್ಯಕತೆ ಇದ್ದರೆ ಬರ್ತಾರೆ, ಅವಶ್ಯಕತೆ ಇಲ್ಲದೆ ಇದ್ದರೆ ನಾವು ಕೇಳಿದ್ರೆ ಯಾಕೆ ಬರ್ತಾರೆ ಸುಮ್ಮನೆ? ಅವ್ರ ಮಂತ್ರಿ, ಅವ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅವಶ್ಯಕತೆ ಇದ್ದರೆ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಅನಂತಕುಮಾರ್ ಅವರು ಇದ್ದಾಗ ಅವರು ರಾಜ್ಯ ಮತ್ತು ಕೇಂದ್ರಕ್ಕೆ ಸೇತುವೆಯಾಗಿ ಕೆಲಸ ಮಾಡಿದ್ರು. ಅವರು ಆವಾಗ ಅದ್ವಾನಿ ಮತ್ತು ವಾಜಪೇಯಿ ಅವರ ಕಾಲದಲ್ಲಿ ಭಾಳ ಪ್ರಭಾವಿ ಮಂತ್ರಿ ಆಗಿದ್ದರು. ಆವಾಗ ಇಲ್ಲಿ SM ಕೃಷ್ಣ ಅವ್ರ ಗೌರ್ಮೆಂಟ್ ಇತ್ತು, ಸಾಕಷ್ಟು ಹಣನ ಅಲ್ಲಿಂದ ತರ್ತಕ್ಕಂಥ ಕೆಲಸ ಮಾಡಿದ್ರು. ಜೋಶಿ ಅವ್ರಿಗೆ ಆ ಇಚ್ಛಾಶಕ್ತಿ. ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಯೋಜನೆ ಅನುಷ್ಠಾನ ಮಾಡಬೇಕು ಅನ್ನೋ ವಿಚಾರಕ್ಕೆ ಎಲ್ಲ ಸ್ಪಂದನೆ ಕೊಡ್ತೀವಿ ರೀ. ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ ಅಂತಂದರೆ ನಾವು ಸುಮ್ಮನೆ ಸ್ಪಂದನೆ ಇಲ್ಲದೆ ಇರೋಕ್ಕಾಗ್ತದೇನು ರೀ? ಅವರು ಪಾಪ ಅವ್ರಿಗೆ ಸೋಮಣ್ಣ ಅವ್ರೇನು ಸ್ಪಂದನೆ ಸಿಗ್ತದೆ ಅಂತ ಹೇಳೋಕ್ಕಾಗ್ತದೆ? ನರೇಂದ್ರ ಮೋದಿ ಅವ್ರು ನಾಳೆ ಡ್ರಾಪ್ ಮಾಡ್ತಾರೆ ಮಿನಿಸ್ಟರ್ಗಿರಿಯಿಂದ ಅಷ್ಟೇ ಹಂಗೆ ಹೇಳಿದ್ರೆ ಅಲ್ಲ. ಅವರ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರು ಹೇಳಲೇಬೇಕು. ಅವ್ರ ಧರ್ಮ, ಅವ್ರ ಪಕ್ಷದ ಧರ್ಮ, ಅವ್ರ ಮಂತ್ರಿಯಾಗಿ ಅವ್ರ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿ ಅದು ಹೇಳಲೇಬೇಕು. ನಾವು ಸ್ಪಂದನೆ ಮಾಡ್ತೀವಿ. ನಾವು ಸ್ಪಂದನೆ ಇರ್ತಕ್ಕ ಅಭಿವೃದ್ಧಿ ಇದೆ ದೃಷ್ಟಿ ಅಲ್ವಾ, ನಮಗೆ ಮುಖ್ಯ ಅಭಿವೃದ್ಧಿ ಆಗಬೇಕು ಈ ರಾಜ್ಯದ ಅಭಿವೃದ್ಧಿ. ಬಟ್ ನಾನು ಹೇಳ್ದಂಗೆ ಸೋಮಣ್ಣ ಅವ್ರಂಗೆ ಆ್ಯಕ್ಟಿವ್ ಆಗಿ ಯಾರೂ ಮಾಡ್ತಾ ಇಲ್ಲ ಬೇರೆ ಮಂತ್ರಿಗಳು. ಈಗ ಜೋಶಿ ಅವರಿದ್ದಾರೆ, ಸುಮಾರು ಜನ ಮಂತ್ರಿಗಳು ಪಾಪ ಇನ್ನಾರಿದ್ದಾರೆ ಮಂತ್ರಿಗಳು, ಹೇಳಿ ಹೆಸರು ನೋಡೋಣ. ಇವ್ರೊಬ್ಬರದ್ದು ಹೆಸರು ನಮ್ಗೆ ಗೊತ್ತಾಯ್ತಾ? ಅದು ಬಿಡಿ, ಅದು ನೀವು ಏನೋ ಕಾಂಟ್ರವರ್ಸಿ ಮಾಡ್ತೀರಾ, ಅದು ಬೇಡ. ಅದು ನಮಗೆ ಈಗ ಅಲ್ಲೆಲ್ಲ ಆ್ಯಕ್ಟಿವ್ ಆಗಿ ಹಿಂಗೆ ಸ್ಥಳಕ್ಕೆ ಬಂದು ಪ್ರತಿಯೊಂದು ಏರಿಯಾಗೂ ಹೋಗಿ ಅವ್ರ ಕ್ಷೇತ್ರ ಬಿಟ್ಟು, ಈಗ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲೇ ಜಾಸ್ತಿ ಸುತ್ತಕ್ಕಂಥದ್ದು, ಮಂಡ್ಯದಲ್ಲೇ ಓಡಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಇವರು ಅವ್ರ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಕರೀತಾರೆ, ಯಾವ್ಯಾವ MP ಕರೀತಾರೆ, ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ತಾ ಇರ್ತಕ್ಕಂಥವ್ರು. ಇನ್ನು ನಮ್ಮ ಜೋಶಿ ಅವರಿದ್ದಾರೆ, ಪಾಪ ಅವ್ರಿಗೆ ಹುಬ್ಳಿ ಧಾರವಾಡ ಬಿಟ್ಟು ನೆಲ್ಲು ಆಚೆ ಕಡೆ ಕಾಣೋದೇ ಇಲ್ಲ ಅವ್ರಿಗೆ, ಜೋಶಿ ಅವ್ರಿಗೆ. ಇನ್ನು ಮೇಡಮ್ ಅವರು ಮಂತ್ರಿ ಆಗೋರು ಇಲ್ವೋ ಅಂತಲೇ ನಮಗೆ ಗೊತ್ತಿಲ್ಲ, ಆ ಥರ ಬಿಹೇವ್ ಮಾಡ್ತಾಯಿದ್ದಾರೆ. ಇವರು ಮೂಲ ದಳ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರು ಸೋಮಣ್ಣವರು. ಈ ಹ್ಯಾಬಿಟ್ಟು BJPಯಲ್ಲಿ ಕಂಟಿನ್ಯೂ ಮಾಡ್ತಾವ್ರು ಅಷ್ಟೇ. ಇವರು ಮೂಲ BJP ಆಗ್ಬಿಟ್ಟಿದ್ರೆ ಇವರು ಹಂಗೆ ಆಗ್ಬಿಡೋರು. ಇವ್ರು ಮೂಲ BJP ಅಲ್ಲ, ಇದು ಬೇರೆ ವಾಸನೆ ಇರೋದ್ರಿಂದ ಒಂಚೂರು ಆ್ಯಕ್ಟಿವ್ ಓಡಾಡ್ತಾವ್ರೆ. ಅದನ್ನು ಮಂತ್ರಿಗಳು ಬಂದಾಗ ಕೇಳ್ಬೇಕು ನೀವು. ನಮ್ಮನ್ಕೆ ನಾವು MLAಗಳು ನಾವು ಕರೆದಿದ್ದೀವಿ. ಯಾಕೆ ಕರೆದವರೆಲ್ಲ ಈಗ ಯಾರು ಕರೆದವರೆಲ್ಲ ಬರ್ತಾರೆ. ಈಗ ಅವಶ್ಯಕತೆ ಇದ್ದರೆ ಬರ್ತಾರೆ, ಸುಮ್ಮನೆ ಯಾಕೆ ಬರ್ತಾರೋ? ಈ ಕೃಷ್ಣ ಬೈರೇಗೌಡರು ಬಂದವ್ರೆ, ಜಾರ್ ಸಾಹೇಬರು ಬಂದವ್ರೆ, ಲಾಡ್ ಸಾಹೇಬರು ಬಂದವ್ರೆ, ಎಲ್ಲ ಮಂತ್ರಿಗಳು, ನಮ್ಮ ಮೇಡಮು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದವರು ಎಲ್ಲ. ಈಗ ಅವಶ್ಯಕತೆ ಇದ್ದರೆ ಬರ್ತಾರೆ, ಅವಶ್ಯಕತೆ ಇಲ್ಲದೆ ಇದ್ದರೆ ನಾವು ಕೇಳಿದ್ರೆ ಯಾಕೆ ಬರ್ತಾರೆ ಸುಮ್ಮನೆ? ಅವ್ರ ಮಂತ್ರಿ, ಅವ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಅವಶ್ಯಕತೆ ಇದ್ದರೆ ಮಾಡ್ತಾರೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಅನಂತಕುಮಾರ್ ಅವರು ಇದ್ದಾಗ ಅವರು ರಾಜ್ಯ ಮತ್ತು ಕೇಂದ್ರಕ್ಕೆ ಸೇತುವೆಯಾಗಿ ಕೆಲಸ ಮಾಡಿದ್ರು. ಅವರು ಆವಾಗ ಅದ್ವಾನಿ ಮತ್ತು ವಾಜಪೇಯಿ ಅವರ ಕಾಲದಲ್ಲಿ ಭಾಳ ಪ್ರಭಾವಿ ಮಂತ್ರಿ ಆಗಿದ್ದರು. ಆವಾಗ ಇಲ್ಲಿ SM ಕೃಷ್ಣ ಅವ್ರ ಗೌರ್ಮೆಂಟ್ ಇತ್ತು, ಸಾಕಷ್ಟು ಹಣನ ಅಲ್ಲಿಂದ ತರ್ತಕ್ಕಂಥ ಕೆಲಸ ಮಾಡಿದ್ರು. ಜೋಶಿ ಅವ್ರಿಗೆ ಆ ಇಚ್ಛಾಶಕ್ತಿ.